PUCದು ಸೆಕೆಂಡ್ ಇಯರ್ದು ನಿಮಗೆಲ್ಲ ರಿಸಲ್ಟ್ಸ್ ಗೊತ್ತಿದೆ. ಯಾವುದೇ ಸಂದರ್ಭದಲ್ಲಿ SSLCನೂ ಕೂಡ ಅದ್ಭುತವಾಗಿ ರಿಸಲ್ಟ್ ಆಗಿದೆ. ಅದು ಇನ್ನೂ ಫೈನಲ್ ನನಗೆ ಇವತ್ತು ಸಾಯಂಕಾಲ ಸಿಗ್ತದೆ. ಸಿಕ್ಕ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಇವತ್ತು ಚರ್ಚೆ ಮಾಡಿ ನಾವು ಕನ್ನಡದ್ದು ಮೂರನೇ ಭಾಷೆದು ಒಂದು ಗ್ರೇಡಿಂಗ್ ಸಿಸ್ಟಮ್ ಮಾಡಬೇಕಂತ ಇದ್ವಿ. ನಿನ್ನೆ ನ್ಯಾಯಾಲಯ ಅಂದರೆ ಫಸ್ಟು 2 ಜಡ್ಜ್ ಇರೋದು ಚೀಫ್ ಜಸ್ಟಿಸು ಮತ್ತು ಅವ್ರ ಜೊತೆಗೆ ಇನ್ನೊಬ್ಬರು ಜಡ್ಜ್ ಇರೋರು ಯಾರೋ PIL ಹಾಕಿದಾಗ ಅವರಿಗೆ ದಂಡ ಹಾಕ್ಬಿಟ್ರು ಅವ್ರಿಗೇನೆ. ನಾವು ಸ್ವಲ್ಪ ಖುಷಿ ಆಗ್ಬಿಟ್ಟು ಮೊದಲು ಎಲ್ಲ ಸರಿ ಇದೆ ಅಂಥೇಳಿ. ಬಟ್ ಯಾವುದೋ ಒಂದು ಮಗು ಮತ್ತು ಟೀಚರು ಇನ್ನೊಂದು ಕೇಸ್ ಹಾಕ್ತಾರೆ. ಆವಾಗ ಅದನ್ನು ಒಂದು ಆರ್ಡ್ರ್ ತೊಗೊಂಡು ನಾವು ರಿವ್ಯೂ ಹಾಕೋಷ್ಟಿಗೆ ಜಡ್ಜ್ ಇಲ್ಲ ನಾನು ಇದು ಆರ್ಡ್ರ್ ಆಗಲಿ ಆಮೇಲೆ ನಿಮ್ಗೆ ತೊಗೊಳ್ತೀನಿ ಎಂದು ನಿನ್ನೆ ತೊಗೊಂಡು ಅವರು ಜಡ್ಜ್ಮೆಂಟಲ್ಲಿ ಹಾಕಿದ್ದಾರೆ. ಈ ವರ್ಷನ ನೀವೇನು 2025-26ಕ್ಕೆ ನೀವೇನು ನೋಟಿಫಿಕೇಷನ್ ಮಾಡಿದರೆ ಅದೇ ಥರ ಇದು ಮಾಡಿರಿ. ಮುಂದೆ ನೀವೇನು ಬದಲಾವಣೆ ಮಾಡ್ಕೊಳ್ತೀರೋ ಅದಕ್ಕೆ ನಾವೇನು ಅಭ್ಯಂತರ ಇಲ್ಲ. ಇದಕ್ಕೆ ಅಂತೇಳಿ ಹಿಂದಿ ಟೀಚರ್ಸ್ ಯಾರು ಕೇಸ್ ಹಾಕಿದ್ರು ಅವ್ರು ವಿಡ್ರಾ ಮಾಡಿಬಿಟ್ರು. ಅವ್ರ ಕೇಸ್ನ ಅವ್ರು ನಡೆಸಿದ್ರೂ ಅದು ಏನಾಗೋದು ಅಂತೇಳಿ ಗೊತ್ತಿಲ್ಲ. ಬಟ್ ಅವರು ಅವತ್ತೇ ತರಿದ್ರು. ಸೊ ನಿನ್ನೆ ಅದು ಆರ್ಡರ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಚರ್ಚೆ ಮಾಡಿ ನೆಕ್ಸ್ಟ್ ತೀರ್ಮಾನ ಆದಷ್ಟು ಬೇಗ ಮಾಡ್ತೀನಿ. ಆಮೇಲೆ SSLC ರಿಸಲ್ಟ್ ಬಗ್ಗೆ ಯಾವುದೇ ಗೊಂದಲ ಬೇಡ. ಬೇಗ ಆನ್ ಟೈಮಿಗೆ ಇರ್ತದೆ, ರಿಸಲ್ಟ್ ಆನ್ ಟೈಮಿಗೆ ಇರ್ತದೆ. ಅಷ್ಟು ಅದನ್ನು ಇವತ್ತು ಸಾಯಂಕಾಲ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಪರ್ಮಿಷನ್ ತೊಗೊಂಡು ನಾವು ಮಾಡಬೇಕಾಗತ್ತೆ. ಯಾಕೆಂದರೆ ಈಗ 3ನೇ ಭಾಷೆದು ನಾವೇನು ಅಂದ್ಕೊಂಡಿದ್ವಿ, ಮುಖ್ಯಮಂತ್ರಿಗಳ ಜೊತೆಗೆ ನಾನು ಚರ್ಚೆ ಮಾಡಿದ್ದು ಗ್ರೇಡಿಂಗ್ ಮಾಡಬೇಕಂತ ಹೇಳಿ ಅದನ್ನು ಈ ಥರ ಕೋರ್ಟ್ ಹೇಳಿರೋದ್ರಿಂದ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲೇಬೇಕು. ಅವ್ರಿಗೂ ಗೊತ್ತು, ನಿನ್ನೆನೇ ಮಾತಾಡಿದ್ವಿ. ಇವತ್ತು ಮಧ್ಯಾಹ್ನ ಹೇಳಿದರು, ಬಟ್ ಸಾಯಂಕಾಲ ಮೀಟಿಂಗ್ಗೆ ಹೋದ ತಕ್ಷಣ ಇದಾಕಿ ಆಮೇಲೆ ಅವರಿಗೆ ರಿಸಲ್ಟದ ಬಗ್ಗೆ ಡೀಟೇಲ್ಸ್ ಕೊಟ್ಟ ತಕ್ಷಣ ಅವ್ರು ಯಾವಾಗ ಹೇಳ್ತಾರೆ ಆವಾಗ ತಕ್ಷಣ ಆಗುತ್ತೆ. ನೋ ನೀವು ಅರ್ಥ ಮಾಡ್ಕೋಬೇಕು. ನಾನು ಒಂದು ನಿಮಿಷ ಹೇಳ್ತೀನಿ ಕೇಳಿ. ಕೋರ್ಟಲ್ಲೂ ಕೂಡ ಹೇಳಿರೋದು 3 ಭಾಷೆ ಇದ್ದಾಗ ಮಕ್ಕಳಿಗೆ ಒತ್ತಡ ಆಗುತ್ತೆ, ಅದನ್ನು ಗ್ರೇಡಿಂಗ್ ಮಾಡ್ತಾ ಇರೋದು ಹೊರತು ಯಾವುದೋ ಒಂದು ಭಾಷೆಗೆ ವಿರೋಧ ಅಲ್ಲ. ಅಲ್ಲಿ ಕನ್ನಡನೂ ಇದೆ, ಮರಾಠಿ ಇದೆ, ತಮಿಳಿದೆ, ತೆಲುಗು ಇದೆ, ಹಿಂದಿ ಇದೆ, ಮತ್ತಿನ್ಯಾವ್ದು ಭಾಷೆ ಮಲಯಾಳಮೂ ಇರಬೇಕನ್ನೋ ಗೊತ್ತಿಲ್ಲ ನನಗೆ. ಮಲಯಾಳಮೂ ಇದೆ. ಸೊ ಯಾರು ಬಾಗಿಲು ಹಾಕಿದ್ನ ಯಾರೂ ಕೂಡ ಅದನ್ನು ಕಲಿಸ್ಬೇಡಿ ಅಂಥೇಳಿ ಮಾಡ್ತಾ ಇಲ್ಲ. ತುಂಬ ದಿವಸ ಈ ಒತ್ತಡದಿಂದ ಯಾರ್ಯಾರು ನಮಗೆ ಹೇಳ್ತಾ ಇದ್ದಾರೆ, ಇಲ್ಲ ಸರ್ ಇದನ್ನು ತೆಗೆ. ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸತಿ ದ್ವಿಭಾಷಾ ಅಂಥೇಳಿ ಭಾಷಣ ಮಾಡಿದ್ರು, ನೀವೆಲ್ಲ ಕೇಳಿದ್ದೀರಿ ಅಂಥೇಳಿ ಅಂದ್ಕೊಳ್ತೀನಿ. ಆವಾಗ ಅವ್ರು ಹೇಳಿದ್ದೇನು ಅಂದರೆ, ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಇದು ಆಸೆ ಏನು ಅಂದರೆ 2 ಭಾಷೆ ಇರಬೇಕು, ಮಕ್ಕಳಿಗೆ ತೊಂದರೆ ಆಗಬಾರ್ದು, ನಮ್ಮ ಕನ್ನಡಕ್ಕೆ ಮತ್ತು ಅವ್ರು ಕಲಿತಕ್ಕಂಥದ್ದು ಇನ್ನೊಂದು ಏನು ಭಾಷೆ ಬೇಕು ಅಂತ ಹೇಳಿ ಇತ್ತು. ಕನ್ನಡ ಪರ ಹೋರಾಟಗಾರರು ಹೋರಾಟವನ್ನು ಮುಂಚೂಣಿಗೆ ತಗೊಂಡ್ರು. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿ ನಾವು ತೀರ್ಮಾನ ಮಾಡಿದ್ರು. ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಎಲ್ಲದೂ ನೀವು ಕೇಳಿಲ್ಲ, ನಿಮಗೆ ಗೊತ್ತಿಲ್ಲ, ಕರೆಕ್ಟಾಗಿ ಎಲ್ಲ ನೋಡಿ ಅದರೊಳಗೆ ಎಲ್ಲದೂ ಹೇಳಿದ್ದಾರೆ. ಮಕ್ಕಳಿಗೆ ಒತ್ತಡ ಆಗಬಾರ್ದು ಅಂತಲೇ, ಬಟ್ ಅದನ್ನು ಕಲಿಕೆಯಲ್ಲೂ ಇರ್ತದೆ. ಗ್ರೇಡಿಂಗ್ ಸಿಸ್ಟಮ್ ಎ ಬಿ ಸಿಗೆ ಎಷ್ಟೆಷ್ಟು ಇರುತ್ತೆ ಅಂಥೇಳಿ ಅದನ್ನು ಕೂಡ ಬ್ರ್ಯಾಕೆಟಲ್ಲಿ ಹಾಕಿಟ್ಟಿರ್ತೀವಿ. ಇದ್ರ ಮೇಲೆ ಎಷ್ಟಾದರೂ ಇರ್ಬೋದು ಅಂತೇಳಿ. ಎ ಅಂದರೆ 80% ಮೇಲೆ, ಬಿ ಅಂದರೆ 60% ಮೇಲೆ, ಅದು ಆದಮೇಲೆ ಬಿಲೋ 60% ಏನೋ ಇದು ಇಲ್ಲ 50% ಏನೋ ಒಂದು ಮಾಡಿರ್ತಾರೆ ಗ್ರೇಡಿಂಗ್ ಅಂದರೆ. ಅದು ನನಗೆ ಟೆಕ್ನಿಕಲಿ ನನಗೆ ಗೊತ್ತಿಲ್ಲ. ಅಲ್ಲ ಒಂದು ನಿಮಿಷ ಅಲ್ಲ, 2 ಪಾಸ್ ಮಾಡೋದು ಅಂಥೇಳಿ ನಾನು 9ನೇ ಕ್ಲಾಸ್ವರೆಗೂ ಒಂದು ನಿಮಿಷ ಹೇಳೋದು ಕೇಳಿ. ಎಕ್ಸಾಮ್ ಪದ್ಧತಿ ತೆಗೆದಿದ್ದು ನಾನಲ್ಲ. 9ನೇ ಕ್ಲಾಸ್ವರೆಗೂ ಎಕ್ಸಾಮೇ ಮಾಡೋಂಗಿಲ್ಲ, ಗೊತ್ತಾ ನಿಮಗೆ? ನಾವು ಅದನ್ನು ಭಾಳ ಒಂದು ಪರೀಕ್ಷೆಗೆ ರೆಡಿ ಮಾಡಬೇಕು ಅಂಥೇಳಿ ಪ್ರಿಪ್ರೇಟ್ರಿ ಎಕ್ಸಾಮ್ಸು ಅವ್ರನ್ನ ಏನು ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ನಾವು ಇಂಟರ್ನಲ್ ಎಕ್ಸಾಮ್ಸನ್ನ ಮಾಡ್ತೀವಿ. ನಾವು ಹೇಳ್ತಾ ಇರೋದು ಎಕ್ಸಾಮ್ನ ಪಾಸ್ ಮಾಡೋದಕ್ಕಲ್ಲ, ಗ್ರೇಡಿಂಗ್ ಕೊಡ್ತಾ ಇರೋದು. ಪಾಸು ಫೇಲು ಪ್ರಶ್ನೆನೇ ಬರೋದಿಲ್ಲ, ಬಟ್ ಅದು ಮಕ್ಕಳಿಗೆ ಎಫೆಕ್ಟ್ ಆಗಬಾರ್ದು. ಅದನ್ನು BJPಯವರು ಹಿಂದಿ ವಿರೋಧಿ ಅದು ಇದು ಅಂಥೇಳಿ ಹೇಳಿದರು, ಅದು ಬೇರೆ ಪ್ರಶ್ನೆ. ಯಾಕೆ ಕನ್ನಡಿಗರಿಗೆ 3ನೇ ಭಾಷೆಯಿಂದ ತೊಂದರೆ ಆಗುತ್ತೆ ಅಂಥೇಳಿ ಅದನ್ನು ಗ್ರೇಡಿಂಗ್ ಮಾಡೋದನ್ನು ಮುಂದೆ ನೀವು ಮಾಡ್ಕೊಳ್ಳಿ ಅಂಥೇಳಿ ನ್ಯಾಯಾಲಯನೇ ಹೇಳಿದೆಯಲ್ಲ. ಓದಿದ್ರು ಆರ್ಡರು? ಅವ್ರು ಹೇಳಿರೋದು ನೀವೇನಾದ್ರು ಮಾಡ್ಕೊಳ್ಳಿ ಮುಂದೆ. ಈ ವರ್ಷಕ್ಕೆ 2025-26ರ ಏನು ನೀವು ಆರ್ಡರ್ ಮಾಡಿದರೆ ಅದನ್ನು ಫಾಲೋ ಮಾಡಿ. ಮುಂದಿನ ವರ್ಷಕ್ಕೆ ನಮ್ಮ ಅಭ್ಯಂತರ ಇಲ್ಲ, ನೀವು ಮಾಡ್ಕೊಳ್ಳಿ ಅಂತ ಆರ್ಡ್ರಲ್ಲಿ ಇದೆ ನೋಡಿ ಕ್ಲಿಯರಾಗಿ. ಯಾವುದು
ನಾನು ಅದನ್ನು ಯಾವಾಗ ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ, ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ಇವತ್ತು ಸಾಯಂಕಾಲ ಚರ್ಚೆ ಮಾಡಿ ಮುಕ್ತವಾಗಿ ಅದ್ರ ಬಗ್ಗೆ ಎಲ್ಲ ಆನ್ಸರ್ ಕೊಡ್ತೀವಿ, ಏನು ತೊಂದರೆ ಇಲ್ಲ. ಆದರೆ ಒಂದು ನಿಮಿಷ, ಎಲ್ಲದಕ್ಕೂ ಉತ್ತರ ಇದೆ, ಡೋಂಟ್ ವಾರಿ. ಅಲ್ಲ, ಎಲ್ಲದಕ್ಕೂ ಉತ್ತರ ಇದೆ. ನೀವೇನೇನು ಪ್ರಶ್ನೆ ಕೇಳ್ತಾ ಇದ್ದೀರಾ ಅದನ್ನು ಯಾವಾಗ ರಿಸಲ್ಟ್ ಅನೌನ್ಸ್ ಮಾಡ್ತೀನಿ ಅವಾಗಲೇ ನೀವಿಬ್ಬರು ಏನೇನು ಕೇಳ್ತಾ ಇದ್ದೀರಾ ಅದಕ್ಕೆಲ್ಲದಕ್ಕೂ ಅದ್ಭುತವಾಗಿರ್ತಕ್ಕಂಥ ಪರ್ಫೆಕ್ಟು ಮಕ್ಕಳಿಗೆ ತೊಂದರೆ ಆಗದೇ ಇರತಕ್ಕಂಥ ಉತ್ತರನೂ ಇದೆ, ಅದಕ್ಕೆ ರೆಡಿನೂ ಇದೆ, ಏನು ತೊಂದರೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗೆ ಹೇಳಬೇಕಾದ್ರೆ ನಿಮಗೆ ಹೇಳೋಕ್ಕಾಗಲ್ಲ. ಅಂದರೆ ಈಗ ಅದನ್ನು ಯಾವಾಗಾದರೂ ನಾನು SSLC ರಿಸಲ್ಟ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ ತಕ್ಷಣ ನಾನು ಹೇಳ್ತೀನಿ, ಅದನ್ನ ಮುಂಚೆನೇ ಹೇಳ್ತೀನಿ, ಲೈವಲ್ಲಿ ಇರ್ತದೆ ನೋಡಿರಿ, ಎಲ್ಲ ಉತ್ತರನೂ ಕೊಡ್ತೀವಿ ಅದನ್ನು.